press the bell icon on the YouTube app and never miss another update. Hi students. So yesterday class we have discussed about how to find out the HCF of a numbers. Today we are going to discuss about LCM, how to find out the LCM of a number. LCM means least or lowest common multiple. So LCM andre lowest common multiple. So ನಾವು multiples find out ಮಾಡ್ತೀವಲ್ವಾ, first multiple, second multiple, find the first multiple of a number ಅಂತೇಳಿ 2 or more ನಂಬರ್ಸ್ನ ಕಾಮನ್ ಮಲ್ಟಿಪಲ್, ಫಸ್ಟ್ ಮಲ್ಟಿಪಲ್, 2 ಮಲ್ಟಿಪಲ್ಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ, ಹೌದಲ್ವಾ? ಮಲ್ಟಿಪಲ್ಸನ್ನು ಬರ್ದು ಫೈಂಡ್ ಔಟ್ ಮಾಡ್ತೀವಿ. ಆದರೆ ಇಲ್ಲಿ ಶಾರ್ಟ್ಕಟ್ ಮೆಥಡ್ ಇದೆ. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಫಸ್ಟ್ ಯಾವುದೇ 2 or more ನಂಬರ್ಸ್ ಕೊಟ್ಟರೆ ಅದರ ಲೀಸ್ಟ್ ಕಾಮನ್ ಮಲ್ಟಿಪಲನ್ನು ಫೈಂಡ್ ಔಟ್ ಮಾಡೋ ಮೆಥಡ್, ಓಕೆನಾ? ಸೊ ಈ ಮೆಥಡಿಂದ LCM ಮೆಥಡಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ LCM ಅಂದರೆ ಏನು? ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 2 or more ನಂಬರ್ಸ್, ಲೋಯೆಸ್ಟ್ common multiples of 2 or more numbers is the smallest number that can divide those numbers without leaving any remainder. So least common multiple or lowest common multiples of a 2 or more numbers is the smallest number that can divide those numbers without leaving any remainder. So ಏನು? ಸೊ LCMನ್ನು 2 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮತ್ತು ಡಿವಿಷನ್ ಮೆಥಡಲ್ಲಿ. ಸೊ ಇಲ್ಲಿ ಡಿವಿಷನ್ ಮೆಥಡಲ್ಲಿ ಹೇಗಪ್ಪ ಅಂದರೆ, ಸೊ 2 or more ನಂಬರ್ಸ್ ಕೊಟ್ಟಿರ್ತಾರೆ, ಸೊ ಅದನ್ನು ಒಂದೇ ಕಾಮನ್ ನಂಬರಿಂದ ನಾವು ಡಿವೈಡ್ ಮಾಡಬೇಕು. ಸೊ ಒಂದೇ ಕಾಮನ್ ನಂಬರಿಂದ ಡಿವೈಡ್ ಮಾಡಿದಾಗ ಸೊ ಅಲ್ಲಿ ರಿಮೈಂಡರ್ ಏನು ಉಳಿಯಲ್ಲ. ಸೊ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಸ್ ಆಫ್ ಎ 2 or more ನಂಬರ್ಸ್ ಈಸ್ ದ, ಸೊ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಎ 2 or more ನಂಬರ್ಸ್ ಅಂದರೆ ಏನು? ಈಸ್ ದ ಸ್ಮಾಲೆಸ್ಟ್ ನಂಬರ್ ದಟ್ ಕ್ಯಾನ್ ಬಿ ಡಿವೈಡ್ ದೋಸ್ ನಂಬರ್ಸ್ ವಿತೌಟ್ ಲಿವಿಂಗ್ ಎನಿ ರಿಮೈಂಡರ್. 2 or more ನಂಬರ್ಸ್ ಕೊಟ್ಟಾಗ ಅದನ್ನು ಏನು ಮಾಡ್ತಾರೆ, ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಉಳಿಯಲ್ಲ. ಸೊ LCM. ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ಫಸ್ಟ್ find the first multiple of, find the example, for example first find first multiple of 2 and 3. ಸೊ ಫೈಂಡ್ ಫಸ್ಟ್ 2 ಮಲ್ಟಿಪಲ್ ಆಫ್ 2 and 3 ಅಂತ ಕ್ವಶನ್ ಕೊಟ್ಟಾಗ ನೀವೇನು ಮಾಡ್ತೀರಾ, ಫಸ್ಟು ಮಲ್ಟಿಪಲ್ ಆಫ್ 2ನ ಫೈಂಡ್ ಔಟ್ ಮಾಡ್ತೀರಾ, ನೆಕ್ಸ್ಟ್ ಮಲ್ಟಿಪಲ್ ಆಫ್ 3ಯನ್ನು ಫೈಂಡ್ ಔಟ್ ಮಾಡಿ, ಸೊ ಅದಾದಮೇಲೆ ಏನು ಮಾಡ್ತೀರಾ, ಅದರಲ್ಲಿ ಕಾಮನ್ ಮಲ್ಟಿಪಲ್ ಯಾವುದಿದೆ, ಫಸ್ಟ್ ಕಾಮನ್ ಮಲ್ಟಿಪಲ್ ಏನಿದೆ ಅದನ್ನೇ ನಾವು ಫಸ್ಟ್ ಮಲ್ಟಿಪಲ್ ಅಂತ ಕರಿತೀವಿ, ಹೌದಲ್ವಾ? ಸೊ ಹೇಗೆ ಫೈಂಡ್ ಔಟ್ ಮಾಡೋಣ ಇದನ್ನು? ಮಲ್ಟಿಪಲ್ ಆಫ್ 2 ಮಲ್ಟಿಪಲ್ ಆಫ್ 3, ಹೌದಲ್ವಾ? ಸೊ ಮಲ್ಟಿಪಲ್ ಮೀನ್ಸ್ ನಥಿಂಗ್ ಬಟ್ ಹಿಯರ್ ವಿ ಹ್ಯಾವ್ ಟು ರೈಟ್ ಡೌನ್ ದ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 2 and ಮಲ್ಟಿಪ್ಲಿಕೇಶನ್ ಆಫ್ ಟೇಬಲ್ ಆಫ್ 3. ಸೊ ಟೇಬಲ್ ಮಲ್ಟಿಪ್ಲಿಕೇಶನ್ ಟೇಬಲ್ 2ನ ಬರೀಬೇಕು, ಹೌದಲ್ವಾ? 2 1s are 2, 2 2s are 4, 2 3s are 6, 2 4s are 8, 2 5s are 10. ಸೊ ನೆಕ್ಸ್ಟು ಮಲ್ಟಿಪಲ್ ಆಫ್ 3 ಬರೆಯೋಣ. 3 1s are 3, 3 2s are 6, 3 3s are 9, 12, 15, ಓಕೆನಾ? ಸೊ ಫಸ್ಟ್ ಮಲ್ಟಿಪಲ್ ಆಫ್ ಫಸ್ಟ್ ಕಾಮನ್ ಯಾವ ಮಲ್ಟಿಪಲ್ ಇದೆ? 2 and 3 ಅಲ್ಲಿ ಕಾಮನ್ ಮಲ್ಟಿಪಲ್ ಯಾವುದಿದೆ? ಫಸ್ಟ್ 6 ಇದೆ,
ಹೌದಲ್ವಾ? ಸೊ ಈ ಥರ ನಾವೇನು ಮಾಡ್ತೀವಿ, ಫಸ್ಟ್ ಕಾಮನ್ ಮಲ್ಟಿಪಲ್, ಸೆಕೆಂಡ್ ಕಾಮನ್ ಮಲ್ಟಿಪಲನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಎಲ್ ಸಿ ಎಮ್ ಯಾಕೆ ನಾವು ಎಲ್ ಸಿ ಎಮ್ ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಏನಪ್ಪ ಅಂದರೆ ಇಷ್ಟು ಉದ್ದಕ್ಕೆ ನಾವು ಬರೆಯೋಕ್ಕೆ ಆಗಲ್ಲ, ಹೌದಲ್ವಾ? ಸೊ ನೀವು ಫಸ್ಟ್ ಎಕ್ಸಸೈಸ್ 3.1 ಎಕ್ಸಸೈಸಲ್ಲಿ ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಫೈಂಡ್ ದ ಕಾಮನ್ ಫಸ್ಟ್ 2 ಕಾಮನ್ ಮಲ್ಟಿಪಲ್ಸ್ ಆಫ್ ಅಂತೇಳಿ, ಕಾಮನ್ ಮಲ್ಟಿಪಲ್ಸ್ ಆಫ್ 10, 15, 20 ಅಂತ ಈ ಥರ ಎಲ್ಲ ನೀವು ಫೈಂಡ್ ಔಟ್ ಮಾಡಿದ್ದೀರಾ, ಹೌದಲ್ವಾ? ಸೊ ಉದ್ದಕ್ಕೆ ಬರೀತಾ ಹೋಗಿದ್ದೀರಾ. ಈಗ ಸಿಂಪಲ್ 2 and 3 ಸಿಂಪಲ್ ಪ್ರಾಬ್ಲಮ್ ಇದೆ. ಈಸಿಯಾಗಿ ನೀವೇನು ಮಾಡ್ತೀರಾ, ಫಸ್ಟ್ ಮಲ್ಟಿಪಲನ್ನು ಫೈಂಡ್ ಔಟ್ ಮಾಡ್ತೀರಾ. ಸಪೋಸ್ ಬಿಗ್ಗರ್ ನಂಬರ್ ಕೊಟ್ಟಾಗ ಫೈಂಡ್ ದ ಕಾಮನ್ ಮಲ್ಟಿಪಲ್ಸ್ ಆಫ್ 56 and 100 ಅಂತ ಕೊಟ್ಟಾಗ ಸ್ವಲ್ಪ ನಿಮಗೆ ಟಫ್ ಅನಿಸುತ್ತೆ. ಅವಾಗ ಏನು ಮಾಡಬೇಕು, ಈ ಎಲ್ ಸಿ ಎಮ್ ಮೆಥಡನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ, ಓಕೆನಾ? ಸೊ ಎಲ್ ಸಿ ಎಮ್ ಇಸ್ ನಥಿಂಗ್ ಬಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಸ್ಮಾಲೆಸ್ಟ್ ನಂಬರನ್ನು ಫಸ್ಟ್ ಸ್ಟಾರ್ಟಿಂಗ್ ನಾವು ಏನು ಕಾಮನ್ ಮಲ್ಟಿಪಲನ್ನು ಫೈಂಡ್ ಔಟ್ ಮಾಡ್ತೀವಿ ಅದನ್ನೇ ನಾವು ಈ ಮೆಥಡಲ್ಲಿ ಎಲ್ ಸಿ ಎಮ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀವಿ, ಓಕೆನಾ? ಸೊ ಇಲ್ಲಿ ಇದರಲ್ಲಿ ಕಾಮನ್ ಯಾವುದಿದೆ, 6 ಕಾಮನ್ ಇದೆ, ಹೌದಲ್ವಾ? ಸೊ ಈಗ ಎಲ್ ಸಿ ಎಮ್ ಮೆಥಡಲ್ಲಿ ಇದನ್ನೇ ಡೈರೆಕ್ಟಾಗಿ ನಾನು ಫೈಂಡ್ ಔಟ್ ಮಾಡ್ತೀನಿ ನೋಡ್ರಿ. ಸೊ ಇಲ್ಲಿ ಏನು ಮಾಡಬೇಕು, ಸೊ ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡೋಕ್ಕೆ ಸೊ ಲೀಸ್ಟ್ ಕಾಮನ್ ಮಲ್ಟಿಪಲಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಸೊ ಮಲ್ಟಿಪಲ್ ಆಫ್ 2 ಬರ್ದಿದ್ದೀನಿ, ಮಲ್ಟಿಪಲ್ ಆಫ್ 3 ಬರ್ದು ಆಮೇಲೆ ಅದ್ರ ಕಾಮನನ್ನು ಫೈಂಡ್ ಔಟ್ ಮಾಡಿದ್ದೀನಿ. ಡೈರೆಕ್ಟಾಗಿ ಈಸಿ ಮೆಥಡ್ ಎಲ್ ಸಿ ಎಮ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಹೇಗಪ್ಪ ಅಂದರೆ, ಸೊ ಇದು 2 and 3 ಇದೆ, ಹೌದಲ್ವಾ? 2 and 3ನ ಏನು ಮಾಡಬೇಕು, ಸೊ ಡಿವೈಡ್ ಮಾಡಬೇಕು. 2ನ 2 1ಇಂದ ಡಿವೈಡ್ ಆಗುತ್ತೆ, 3 1ಇಂದ ಡಿವೈಡ್ ಆಗುತ್ತೆ. 2 1s are 2, ಹೌದಲ್ವಾ? 3 ಡಿವೈಡ್ ಆಗಲ್ಲ, 3 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಇದೆಯಲ್ಲ, ಸೊ ಏನು ಈ 3ಯನ್ನು ಏನು ಮಾಡೋಣ, ಡಿವೈಡ್ ಮಾಡೋಣ. ಸೊ 1 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ, 3 1s are 3. ಸೊ ಹಾಗಾದರೆ ಇಲ್ಲಿ ಯಾವ ನಂಬರ್ ಇದೆ, 2 into 3 into 1, ಹೌದಲ್ವಾ? ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, 2 3s are 6, 6 1s are 6, ಆನ್ಸರ್ ಇಸ್ 6. ಸೊ ಹಾಗಾದರೆ ಎಲ್ ಸಿ ಎಮ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್, ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 6, ಓಕೆನಾ? ಸೊ ಈ ಥರ ನಾವೇನು ಮಾಡ್ತೀವಿ, ಎಲ್ ಸಿ ಎಮನ್ನು ಫೈಂಡ್ ಔಟ್ ಮಾಡ್ತೀವಿ. ಇಷ್ಟು ಉದ್ದಕ್ಕೆ ಮಲ್ಟಿಪಲ್ಸನ್ನು ಬರೆದು ಆಮೇಲೆ ಅದರಲ್ಲಿ ಕಾಮನ್ ಇರೋ ಮಲ್ಟಿಪಲನ್ನು ಫೈಂಡ್ ಔಟ್ ಮಾಡೋಕ್ಕಿಂತನೂ ಬೆಸ್ಟ್ ಯಾವ ನಂಬರ್ನ ಮಲ್ಟಿಪಲ್ಸ್ ಇದೆ, ಯಾವ ನಂಬರ್ನ ಮಲ್ಟಿಪಲನ್ನು ಫೈಂಡ್ ಔಟ್ ಮಾಡಬೇಕು ಆ ನಂಬರನ್ನು ಬರ್ಕೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಈ ಥರ ಡಿವೈಡ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು, ಓಕೆನಾ? ಸೊ ಒನ್ ಮೋರ್ ಎಕ್ಸಾಂಪಲ್. ಸೊ ಈಗ ನೋಡ್ರಿ, ಸೊ ಕಾಮನ್ ಮಲ್ಟಿಪಲ್ ಆಫ್, ಸೊ ಇಲ್ಲಿ ಕಾಮನ್ ಮಲ್ಟಿಪಲ್ ಫೈಂಡ್ ಔಟ್ ಮಾಡಬೇಕು. ಕಾಮನ್ ಮಲ್ಟಿಪಲ್ ಆಫ್ 5 ಆ್ಯಂಡ್ ಕಾಮನ್ ಮಲ್ಟಿಪಲ್ ಆಫ್ ಸೊ ಮಲ್ಟಿಪಲ್ ಆಫ್ 5 ಆ್ಯಂಡ್ ಮಲ್ಟಿಪಲ್ ಆಫ್ 10 ಬರ್ಕೋಬೇಕು. ಇದರಲ್ಲಿ ಕಾಮನ್ ಮಲ್ಟಿಪಲನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸಸೈಸ್ 1.1ನಲ್ಲಿ ಹೇಗೆ ಮಾಡ್ತಿದ್ರಿ, ನೀವು ಮಲ್ಟಿಪಲ್ಸ್ ಆಫ್ 5 ಬರ್ತಿದ್ರಿ, ಮಲ್ಟಿಪಲ್ಸ್ ಆಫ್ 10 ಬರೆದು ಫೈಂಡ್ ಔಟ್ ಮಾಡ್ತಿದ್ವಿ, ಹೌದಲ್ವಾ? ಸೇಮ್ ಅದೇ ಥರ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಾದಮೇಲೆ ಅದರಲ್ಲಿ ಬಂದಿರೋ ಆನ್ಸರು ನೆಕ್ಸ್ಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಿರೋ ಆನ್ಸರು ಕರೆಕ್ಟ್ ಬರುತ್ತಾ ಇಲ್ಲ ನೋಡೋಣ, ಓಕೆನಾ? ಸೊ ಮಲ್ಟಿಪಲ್ಸ್ ಆಫ್ 5, 5 1s are 5, 5 2s are 10, 5 3s are 15, 5 4s are 20, ಓಕೆ ಇಲ್ಲಿ ತನಕ ಬರ್ಕೊಳ್ಳೋಣ. ನೆಕ್ಸ್ಟು 10 1s are 10, 10 2s are 20, 10 3s are 30, ಹೌದಲ್ವಾ? ಸೊ ಇಲ್ಲಿ 10 is the first ಕಾಮನ್ ಮಲ್ಟಿಪಲ್. ಕಾಮನ್ ಮಲ್ಟಿಪಲ್. ಸೊ ಕಾಮನ್ ಮಲ್ಟಿಪಲ್ ಆಫ್ 10, ಕಾಮನ್ ಮಲ್ಟಿಪಲ್ ಆಫ್ 5 and 10 is 10, ಹೌದಲ್ವಾ? ನೆಕ್ಸ್ಟ್ ಫರ್ದರ್ ಇದು ಫಸ್ಟ್ ಕಾಮನ್ ಮಲ್ಟಿಪಲ್. ಇನ್ನು ನೆಕ್ಸ್ಟ್ ಕಾಮನ್ ಮಲ್ಟಿಪಲ್ ಫೈಂಡ್ ಔಟ್ ಮಾಡಿರಿ, ಒನ್ ಮೋರ್ ಕಾಮನ್ ಮಲ್ಟಿಪಲ್ ಫೈಂಡ್ ಔಟ್ ಮಾಡಿರಿ ಅಂದರೆ ಏನು ಮಾಡ್ತೀವಿ, ಇದನ್ನು ಬರ್ಕೊಳ್ತೀವಿ, ಹೌದಲ್ವಾ? ಸೊ 5 5s are 25, 5 6s are 30, 5 7s are 35, ಹೌದಲ್ವಾ? ಸೊ ಹಾಗಾದ್ರೆ ಕಾಮನ್ ಇಲ್ಲಿ ಏನಿದೆ, ಇಲ್ಲಿ 30 ಕಾಮನ್ ಇದೆ. ಸೊ ಹಾಗಾದ್ರೆ ಫಸ್ಟ್ 2 ಕಾಮನ್ ಮಲ್ಟಿಪಲ್ ಯಾವುದು, 10 and 30, ಹೌದಲ್ವಾ? ಸೊ ಇದು ಎಲ್ ಸಿ ಎಮ್ ಮೆಥಡ್ ಯಾಕೆ ನಾವು ಈ ಮೆಥಡನ್ನು ಯಾಕೆ ನಾವು ಯೂಸ್ ಮಾಡಬೇಕಪ್ಪ ಅಂದರೆ ಫಸ್ಟ್ ಕಾಮನ್ ಮಲ್ಟಿಪಲ್ನ ನಾವು ಈಸಿಯಾಗಿ ಎಲ್ ಸಿ ಎಮ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಓಕೆನಾ? ಫಸ್ಟ್ ಕಾಮನ್ ಮಲ್ಟಿಪಲ್ ಆರ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆರ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲನ್ನು ಎಲ್ ಸಿ ಎಮ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಷ್ಟು ಉದ್ದ ಸ್ಟೆಪ್ಸನ್ನ ಬರೆಯೋಕ್ಕಿಂತ ಬೆಸ್ಟ್ ಏನು, ಸೊ 5 and 10 ಬರ್ಕೋಬೇಕು.
ಓಕೆನಾ. 5 10 ಬರ್ಕೊಂಡು ಏನು ಮಾಡಬೇಕು, ಇದನ್ನು ಡಿವೈಡ್ ಮಾಡಬೇಕು, ಕಾಮನ್ ನಂಬರಿಂದ ಡಿವೈಡ್ ಮಾಡಬೇಕು. 5 1 10 5 ಟೇಬಲಲ್ಲಿ ಬರುತ್ತೆ. 5 1s 5 5 2s 10. ನೆಕ್ಸ್ಟ್ 2ನ ಡಿವೈಡ್ ಮಾಡಬೇಕು. ಸೊ 2 1s 2 ಹೌದಲ್ವಾ. 5 ಇಲ್ಲಿರೋ ನಂಬರ್ 5 ಇಂಟು 2 ಇಂಟು 1 ಓಕೆನಾ. 5 2s 10 10 1s 10. ಸೊ ಎಲ್ ಸಿ ಎಮ್ ಏನು, ಎಲ್ ಸಿ ಎಮ್ ಆಫ್ 5 1 10 ಅಂದರೆ ಫಸ್ಟ್ ಎಲ್ ಸಿ ಎಮ್ ಆಫ್ 5 1 10 ಈಸ್ 10 ಹೌದಲ್ವಾ. ಇಲ್ಲಿ ಏನಿಲ್ಲ, ತುಂಬ ಸಿಂಪಲ್ ಇದೆ. ಸೊ ನಾವು ಮಲ್ಟಿಪಲ್ಸನ್ನು ಬರ್ದು ಕಾಮನ್ ಮಲ್ಟಿಪಲ್ಸನ್ನು ಇಷ್ಟು ಲೆಂದಿ ಮೆಥಡ್ ಮಾಡೋಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ, ಸೊ ನಮ್ಮ ಎಲ್ ಸಿ ಎಮ್ ಮೆಥಡಲ್ಲಿ ಫಸ್ಟ್ ಕಾಮನ್ ಮಲ್ಟಿಪಲನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಫಸ್ಟ್ ಮಲ್ಟಿಪಲ್ ಓಕೆನಾ. ಸೊ ಏನು ಮಾಡಬೇಕು, ಈ ಥರ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮಗೆ ಕಾಮನ್ ಮಲ್ಟಿಪಲ್ ಸಿಗುತ್ತೆ. ಇದನ್ನು ನಾವು ಎಲ್ ಸಿ ಎಮ್ ಅಂತ ಕರಿತೀವಿ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಆರ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ಈಗ ಎಲ್ ಸಿ ಎಮ್ಮನ್ನು 2 ಮೆಥಡಲ್ಲಿ ಯಾವುದೇ ಒಂದು ನಂಬರ್ನ, ಯಾವುದೇ 2 ಆರ್ ಮೋರ್ ನಂಬರ್ನ ಎಲ್ ಸಿ ಎಮ್ಮನ್ನು ಲೀಸ್ಟ್ ಕಾಮನ್ ಮಲ್ಟಿಪಲನ್ನು 2 ಮೆಥಡಲ್ಲಿ ಫೈಂಡ್ ಔಟ್ ಮಾಡೋದು. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಅನದರ್ ಈಸ್ ಡಿವಿಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಪ್ರೈಮ್ ನಂಬರ್ಸನ್ನು ಯೂಸ್ ಮಾಡಿ, ಪ್ರೈಮ್ ನಂಬರ್ಸಿಂದನೇ ಆ ನಂಬರನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು, ಡಿವೈಡ್ ಮಾಡಿ ಅಥವಾ ಮಲ್ಟಿಪ್ಲೈ ಮಾಡಿ ಸೊ ಆ ನಂಬರ್ನ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಎಲ್ ಸಿ ಎಮ್ಮನ್ನು 2 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೆಕೆಂಡ್ ಡಿವಿಷನ್ ಮೆಥಡ್. ಹೌದಲ್ವಾ. ಸೊ ಒಂದೇ ನಂಬರನ್ನು ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹಾಗೆ ಡಿವಿಷನ್ ಮೆಥಡಲ್ಲಿ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ತೀನಿ. ಸೊ ನೀವು ಯಾವ ಮೆಥಡಲ್ಲಿ ಫೈಂಡ್ ಔಟ್ ಮಾಡಿದ್ದೀನೋ ಆನ್ಸರ್ ಸೇಮ್ ಬರುತ್ತೆ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡ್ತಿದ್ದೀನಿ. ಯಾವ ನಂಬರ್ನ ಎಲ್ ಸಿ ಎಮ್ಮು, 15 and 18ನ ಎಲ್ ಸಿ ಎಮ್ಮು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆ್ಯಂಡ್ ಡಿವಿಷನ್ ಮೆಥಡ್ ಎರಡೂ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀನಿ ಓಕೆನಾ. ಸೊ ಇಲ್ಲಿ 15 ಏನು ಮಾಡೋಣ, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 15ನ ಬರ್ಕೊಳ್ಳೋಣ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 15, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 15 ಬರ್ಕೊಳ್ಳೋಣ. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಹೌದಲ್ವಾ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 15 ಅಂದರೆ 3 5s 15. ಸೊ 18 ಅಂದರೆ 3 6s 18 ಹೌದಲ್ವಾ. 3 6s 18 ಇದನ್ನು ಬ್ರೇಕ್ ಮಾಡೋಣ. ಸೊ 3 ಬರೆಯೋಣ, 2 ಇಂಟು 3 2 3s 6. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಯಾವುದ್ಯಾವುದು, 2 ಇಂಟು 3 ಇಂಟು 3 ಹೌದಲ್ವಾ. ಸೊ ಹಾಗಾದ್ರೆ ಈಗ ಎಲ್ ಸಿ ಎಮ್ ಅಂದರೆ ಇಲ್ಲಿ ಎಲ್ ಸಿ ಎಮ್ ಹೇಗೆ, ಹೆಚ್ ಸಿ ಎಫ್ ಅಲ್ಲಿ ಏನು ಮಾಡ್ತೀರಾ, ಸೇಮ್ ಕಾಮನ್ ಇರೋದನ್ನ ತೊಗೊಳ್ತೀರಾ. ಸೊ ಎಲ್ ಸಿ ಎಮ್ ಅಲ್ಲಿ ಏನು ಮಾಡಬೇಕಮ್ಮ ಅಂದರೆ ಕಾಮನ್ ಇರೋದನ್ನು ತೊಗೋಬೇಕು, ಕಾಮನ್ ಇಲ್ಲದೆ ಇರೋದನ್ನು ತೊಗೋಬೇಕು. ಸೊ ಹಾಗಾದರೆ ಎಲ್ ಸಿ ಎಮ್ ಆಫ್ 15 and 18. ಸೊ ಇಲ್ಲಿ ಕಾಮನ್ ಏನಿದೆ, ಇಲ್ಲಿ 3 ಕಾಮನ್ ಇದೆ ಹೌದಲ್ವಾ. ಕಾಮನ್ ಇರೋದನ್ನು 1 ಟೈಮ್ ಬರ್ಕೋಬೇಕು. ಸೊ ನೆಕ್ಸ್ಟು ಕಾಮನ್ ಇಲ್ಲಿ ಯಾವುದಿಲ್ಲ, 2 and 3 ಮತ್ತು ಎಕ್ಸ್ಟ್ರಾ ಉಳಿದಿದೆ ಹೌದಲ್ವಾ. ನೆಕ್ಸ್ಟು ಇಲ್ಲಿ ಕಾಮನ್ ಇಲ್ಲದೆ ಇರೋದು 5 ಓಕೆನಾ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 3 2s 6 3 2s 6 6 3s 18 18 5s ಹೌದಲ್ವಾ. 3 2s 6 6 3s 18 18 5s 5 8s 40 5 1s 5 ಪ್ಲಸ್ 9. ಸೊ ಕಾಮನ್ ಎಲ್ ಸಿ ಎಮ್ ಯಾವುದು, 90 ಓಕೆನಾ. ಸೊ ಈ ಥರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡ್ತೀವಿ ಓಕೆನಾ. ಐ ಹೋಪ್ ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ನಾವು ಎಲ್ ಸಿ ಎಮ್ಮನ್ನು ಯೂಸ್ ಮಾಡ್ತೀವಿ, ಎಲ್ ಸಿ ಎಮ್ ಅಂದ್ರೇನು ಅಂತ ನಿಮಗೆ ಗೊತ್ತಾಯಿತು ಹೌದಲ್ವಾ. ಸೊ ಯಾವುದೇ ಒಂದು ನಂಬರ್ನ ಫಸ್ಟ್ ಮಲ್ಟಿಪಲನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಉದ್ದಕ್ಕೆ ಮಲ್ಟಿಪಲ್ಸನ್ನು, ಸೊ 1 ನಂಬರ್ ಅಲ್ಲ 2 ಆರ್ ಮೋರ್ ನಂಬರ್ಸ್ ಇದ್ದರೆ ಆ ನಂಬರ್ನ ಫಸ್ಟ್ ಮಲ್ಟಿಪಲನ್ನು ನೀವೇನು ಮಾಡ್ತೀರಾ, ಇಷ್ಟು ದಿನ ಮಲ್ಟಿಪಲ್ಸನ್ನು ಬರೆದು ಫಸ್ಟ್ ಮಲ್ಟಿಪಲನ್ನು ನೀವು ಫೈಂಡ್ ಔಟ್ ಮಾಡಿದ್ರಿ. ಸೊ ಇನ್ನೂ ಈಸಿ ಮೆಥಡ್ ಯಾವುದಪ್ಪ ಅಂದರೆ ಎಲ್ ಸಿ ಎಮ್ ಮೆಥಡ್. ಸೊ ಪ್ರೈಮ್ ಫ್ಯಾಕ್ಟರ್ಸ್, ಆ ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸನ್ನು ಬರ್ಕೋಬೇಕು. ಪ್ರೈಮ್ ಫ್ಯಾಕ್ಟರ್ಸನ್ನು ಬರ್ಕೊಂಡು ಕಾಮನ್ ಇರೋದನ್ನು ಬರ್ಕೋಬೇಕು, ಕಾಮನ್ ಇಲ್ಲದೆ ಇರೋದನ್ನು ಬರ್ಕೊಂಡು ಅದ್ರ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದೆ, ಅದೇ ಫಸ್ಟ್ ಮಲ್ಟಿಪಲ್ ಓಕೆನಾ. ನೆಕ್ಸ್ಟು ಓಕೆನಾ, ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡೋಣ. ಸೇಮ್ ಇದೆ, 15 and 18 ಬರ್ಕೊಳ್ಳೋಣ ಓಕೆನಾ. 15 and 18 ಹೌದಲ್ವಾ. ಸೊ 15 and 18 ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ, ದಟ್ ಈಸ್ 3.
3 5 15, 3 6 18. ಹೌದಲ್ಲ, 5 and 6 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ 5 ಇಂದ ಡಿವೈಡ್ ಆಗುತ್ತೆ, 6 6 ಇಂದ ಆರ್ 2 ಇಂದ ಡಿವೈಡ್ ಆಗುತ್ತೆ. ಹೌದಲ್ವಾ? ಸೊ ಹಾಗಾದರೆ 5 1s 6 ಡಿವೈಡ್ ಆಗಲ್ಲ 5 ಇಂದ, ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ 2 3s 6. ಸೊ ಇಲ್ಲಿರೋ ಎಲ್ಲ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 5 ಇಂಟು 2 ಇಂಟು 3. ಸೊ 1 ಬರ್ಕೊಳ್ರಿ, ಬರ್ದಿಲ್ಲ ಅಂದ್ರೂ ಇಗ್ನೋರ್ ಮಾಡ್ಬೋದು. ಓಕೆನಾ? ಈಗ ಮಲ್ಟಿಪ್ಲೈ ಮಾಡೋಣ. 3 5s 15, 3 5s 15, 15 2s 30, 30 3s. ಹೌದಲ್ವಾ? 3 0s 0, 3 3s 9, 9. ಸೊ ಹಾಗಾದರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 15 and 18 is 90. Lowest common multiple is nothing but first common multiple of a 15 and 18. ಓಕೆನಾ? LCM ಅಂದರೆ ನಿಮಗೆ ಅರ್ಥ ಆಗ್ತಿದೆ. ನಥಿಂಗ್ ಬಟ್ 15 and 18ನ ಫ್ಯಾಕ್ಟರ್ಸ್ನ ಮಲ್ಟಿಪಲ್ಸ್ನ ಉದ್ದಕ್ಕೆ ಬರ್ಕೊಂಡು, ಸೊ ಅದರಲ್ಲಿರೋ ಕಾಮನನ್ನು ಫೈಂಡ್ ಔಟ್ ಮಾಡೋಕ್ಕಿಂತ ಅಷ್ಟು ಉದ್ದಕ್ಕೆ ಬರ್ದು ಕಾಮನ್ ನಂಬರನ್ನು ಫೈಂಡ್ ಔಟ್ ಮಾಡೋಕ್ಕಿಂತ ಬೆಸ್ಟ್ ಈ ಥರ ಪ್ರೈಮ್ ಫ್ಯಾಕ್ಟರ್ಸನ್ನು ಬರ್ದು ಫೈಂಡ್ ಔಟ್ ಮಾಡ್ಬೋದು, ಆರ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಈ ಥರ ನಾವೇನು ಮಾಡ್ತೀವಿ, ಯಾವುದೇ 2 or more ನಂಬರ್ಸ್ನ LCMನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ, ಡಿವಿಷನ್ ಮೆಥಡಲ್ಲಿ, 2 ಮೆಥಡಲ್ಲಿ ನಾವೇನು ಮಾಡ್ತೀವಿ, LCMನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಈಗ ಎಕ್ಸಾಂಪಲ್ ಪ್ರಾಬ್ಲಮ್ ಮಾಡೋಣ. ಓಕೆನಾ? ಪೇಜ್ ನಂಬರ್ 46. ಓಕೆನಾ? ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡೋಣ. ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ LCMನ್ನು ಫೈಂಡ್ ಔಟ್ ಮಾಡೋಣ. ಹೌದಲ್ವಾ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ 7 and 28 LCMನ್ನು ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ 7ನ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 7. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 7 ಯಾವುದ್ಯಾವುದು? 1 into 7. ಹೌದಲ್ವಾ? ಓಕೆನಾ? ಸೊ 7 ಯಾವ ಟೇಬಲಲ್ಲೂ ಬರಲ್ಲ, 1 and 7 ಬಿಟ್ಟು ಯಾವ ಟೇಬಲಲ್ಲೂ ಬರಲ್ಲ. 7 is a prime number. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 28. ಸೊ 7 into 2 into 2, 7 4s 28. ಹೌದಲ್ವಾ? 7 4s 28. 7 ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ, 4ನ್ನ 2 into 2 ಅಂತ ಬ್ರೇಕ್ ಮಾಡಿದ್ದೀನಿ. ಯಾಕಂದರೆ ನಾವು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ಓನ್ಲಿ ಪ್ರೈಮ್ ನಂಬರ್ಸನ್ನು ಬರ್ಕೋಬೇಕು. 4 ಬರ್ಕೊಂಡ್ರೆ ದಿಸ್ 4 ಈಸ್ ಎ ಕಾಂಪೋಸಿಟ್ ನಂಬರ್. ನೆಕ್ಸ್ಟು ಸೊ ಎರಡರಲ್ಲೂ ಕಾಮನ್ ಇರೋ ನಂಬರನ್ನು ಫಸ್ಟ್ ಬರ್ಕೊಳ್ಳೋಣ. ಕಾಮನ್ ಏನಿದೆ? 7 ಇದೆ ಇಂಟು. ಸೊ ನೆಕ್ಸ್ಟು ಇಲ್ಲಿ 1 ಬರ್ಕೊಳ್ರಿ, ಇಲ್ಲಾಂದರೆ ಇಗ್ನೋರ್ ಮಾಡಿದ್ರು ನಡೆಯುತ್ತೆ. ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 1 ಈಸ್ ನಂಬರ್ ಇಟ್ ಸೆಲ್ಫ್. 1ಇಂದ ಯಾವ ನಂಬರ್ ಆದರೂ ಮಲ್ಟಿಪ್ಲೈ ಮಾಡಿರಿ ನಂಬರ್ ಬರುತ್ತೆ. ನೆಕ್ಸ್ಟ್ ಕಾಮನ್ ಏನಿಲ್ಲ, 2 into 2 ಬರ್ಕೋಬೇಕು. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 2 2s 4, 7 4s 28. ಸೊ 7 and 28ನ LCM ಯಾವುದು? LCM ಏನು? 28 ಆಗುತ್ತೆ. ಸೊ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ನೆಕ್ಸ್ಟ್ ಡಿವಿಷನ್ ಮೆಥಡಲ್ಲಿ ಸೊ 2 or more ನಂಬರ್ಸ್ನ LCM ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಸೊ 3 12 18 and 24ನ LCM ಫೈಂಡ್ ಔಟ್ ಮಾಡೋಣ. ಓಕೆನಾ? 3 1s 3, 3 12 18 24 ಸೇಮ್ ಟೇಬಲಲ್ಲಿ ಡಿವೈಡ್ ಆಗುತ್ತೆ. ದಟ್ ಈಸ್ 3 ಟೇಬಲಲ್ಲಿ 3 1s 3. ಓಕೆನಾ? 3 4s 3 6s 3 8s. ಓಕೆನಾ? ನೆಕ್ಸ್ಟು 4 6 8 2 ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ 2 2s 4, 2 3s 6, 2 4s 8. ಹೌದಲ್ವಾ? ನೆಕ್ಸ್ಟು ಸೊ 2 ಇಂದ 2 ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟು 2 2s 4. ಹೌದಲ್ವಾ? ಸೊ ನೆಕ್ಸ್ಟು ಫರ್ದರ್ 3 ಇಂದ 3 ಡಿವೈಡ್ ಮಾಡಿರಿ. ಓಕೆನಾ? 2 ಡಿವೈಡ್ ಆಗಲ್ಲ, 2 ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಸೊ ನೆಕ್ಸ್ಟು 2 ಅನ್ನು ಓಕೆನಾ 2 1s 2.
ಓಕೆನಾ. ಸೊ ಇಲ್ಲಿ ಎಲ್ ಸಿ ಎಮ್ ಅಂದರೆ ಫಸ್ಟ್ ನಾನು ಡೆಫಿನೇಷನ್ ಬರೆಸಿದ್ದೆ ಹೌದಲ್ವಾ. ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಎ 2 or more ನಂಬರ್ಸ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ದಟ್ ಕ್ಯಾನ್ ಬಿ ಡಿವೈಡ್ ದೋಸ್ ನಂಬರ್ಸ್ ವಿತೌಟ್ ಲಿವಿಂಗ್ ಎನಿ ರಿಮೈಂಡರ್. ಸೊ ಇಲ್ಲಿ ರಿಮೈಂಡರ್ ಏನೂ ಉಳಿದಿಲ್ಲ ಹೌದಲ್ವಾ. ಎಲ್ಲ ನಂಬರ್ಸನ್ನ ಸೊ ಡಿವೈಡ್ ಮಾಡಬೇಕು. ಸೊ ರಿಮೈಂಡರ್ ಏನೂ ಉಳಿಬಾರ್ದು ಓಕೆನಾ ಆ ಥರ. ಸೊ ಡಿವೈಡ್ ಮಾಡಾದಮೇಲೆ ಸೊ ಏನಿಲ್ಲಿ ಪ್ರಾಡಕ್ಟ್ ಬರುತ್ತೆ, ಇದು ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅದೇ ಎಲ್ ಸಿ ಎಮ್ ಆಫ್ ಎ ನಂಬರ್ಸ್ 2 or more ನಂಬರ್ಸ್ ಓಕೆನಾ. ಸೊ ಹಾಗಾದರೆ 3, 12, 18 and 24ನ ಎಲ್ ಸಿ ಎಮ್ ಏನು? ಸೊ 3 × 2 × 2 × ಸೊ 3 × 2 ಓಕೆನಾ. 3 2s are 6, 3 2s are 6, 6 2s are 12 ಹೌದಲ್ವಾ. 3 2s are 6, 12 6 are 72. ಸೊ ಹಾಗಾದರೆ ಎಲ್ ಸಿ ಎಮ್ ಆಫ್ 3, 12, 18 and 24ನ ಎಲ್ ಸಿ ಎಮ್ ಯಾವುದು? 72. ಅಂದರೆ ನೀವೇನಾದರೂ ಇದನ್ನು ಲೆಂದಿ ಮೆಥಡಲ್ಲಿ ಬರೆದ್ರೆ ಫಸ್ಟು ಮಲ್ಟಿಪಲ್ಸ್ ಆಫ್ 3 ಬರ್ಕೋಬೇಕು, ಮಲ್ಟಿಪಲ್ಸ್ ಆಫ್ 12 ಬರ್ಕೋಬೇಕು, ಮಲ್ಟಿಪಲ್ಸ್ ಆಫ್ 18 ಬರ್ಕೋಬೇಕು, ಮಲ್ಟಿಪಲ್ಸ್ ಆಫ್ 24 ಬರ್ಕೋಬೇಕು. ಇದಿಷ್ಟನ್ನೆಲ್ಲ ಬರೆದಾದ್ಮೇಲೆ ಆಮೇಲೆ 3, 12, 18 and 24ಅಲ್ಲಿ ಕಾಮನ್ ಇರೋ ಫಸ್ಟ್ ಮಲ್ಟಿಪಲ್ ಯಾವುದು? 72. ಅಷ್ಟು ಲೆಂದಿ ಪ್ರಾಬ್ಲಮ್ ಮಾಡೋಕ್ಕಿಂತನೂ ಬೆಸ್ಟ್ ನೀವೇನು ಮಾಡಿರಿ ಈ ಥರ ಡಿವಿಷನ್ ಮೆಥಡಲ್ಲಿ ಕೊಟ್ಟಿರೋ ನಂಬರನ್ನು ಏನೂ ರಿಮೈಂಡರ್ ಇರಬಾರ್ದು ಆ ಥರ ಡಿವೈಡ್ ಮಾಡ್ತಾ ಬಂದಿರೋ ಏನಿದು ಯಾವ ನಂಬರಿಂದ ನೀವು ಡಿವೈಡ್ ಮಾಡಿರ್ತೀರೋ ಡಿವೈಸರಾಗಿ ಯಾವ ನಂಬರ್ ತೊಗೊಂಡಿರ್ತೀರೋ ಆ ಎಲ್ಲ ಡಿವೈಸರನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ಏನು ಪ್ರಾಡಕ್ಟ್ ಬರುತ್ತೋ ಅದೇ ಕಾಮನ್ ಮಲ್ಟಿಪಲ್. ಅದನ್ನು ನಾವು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ ಓಕೆನಾ. ಸೊ ನೌ ಐ ಆಮ್ ಸಾಲ್ವಿಂಗ್ ಎಕ್ಸಸೈಸ್ 3.6 ಪ್ರಾಬ್ಲಮ್ಸ್. First main, find the LCM of the following groups of numbers using the prime factorization method. So prime factorization method ಅಲ್ಲಿ ನಾವೇನು ಮಾಡಬೇಕು? ಸೊ ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಓನ್ಲಿ ಪ್ರೈಮ್ ನಂಬರ್ಸ್ನ ಈ ನಂಬರ್ನ ಫ್ಯಾಕ್ಟರ್ಸು ಪ್ರೈಮ್ ಆಗಿರಬೇಕು, ಪ್ರೈಮ್ ನಂಬರ್ಸ್ ಆಗಿರಬೇಕು. ಸೊ ಎ ಪ್ರಾಬ್ಲಮ್ 16 and 24 ಹೌದಲ್ವಾ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 16 and prime factors of 24. Prime factors of 16, prime factors of 24 ಹೌದಲ್ವಾ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 16 ಅಂದರೆ ನೀವು ಡಿವಿಷನ್ ಮೆಥಡಲ್ಲಾದರೂ ಫೈಂಡ್ ಔಟ್ ಮಾಡ್ಬೋದು ಆರ್ ಮಲ್ಟಿಪ್ಲೈ ಮಾಡಿದ್ರೂ ಫೈಂಡ್ ಔಟ್ ಮಾಡ್ಬೋದು. ಸೊ 2 8s are 16, 2 4s are 8, 2 2s are 4. So prime factors of 16, okay, here I am multiplying 2 itself by 2 time, okay na. Then prime factors of 24 na prime factors 2 12s are 24, 2 6s are 12, 2 3s are 6 ಹೌದಲ್ವಾ. ಸೊ 2 × 2 × 2 × 3. ಸೊ ಈಗ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೀವೇನು ಮಾಡಿರಿ ಇದರಲ್ಲಿ ಕಾಮನ್ ಏನಿದೆ ಅದನ್ನು ಬರ್ಕೊಳ್ರಿ. ಸೊ ಕಾಮನ್ ನಂಬರ್ಸ್ ಏನಿದೆ ಇಷ್ಟು ನಂಬರ್ಸ್ ಕಾಮನ್ ಇದೆ. ಸೊ 2 3 ಟೈಮ್ ಕಾಮನ್ ಇದೆ. ಸೊ ಅದಕ್ಕೆ ಸೊ ಇಲ್ಲಿ ಕಾಮನ್ ಇದೆ ಅಂದರೆ 1 ಟೈಮ್ ಬರೀತಾ ಹೋಗ್ರಿ. ಕಾಮನ್ ಇರೋದನ್ನು 1 ಟೈಮ್ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಕಾಮನ್ ಯಾವುದಿಲ್ಲ? 2 ಕಾಮನ್ ಇಲ್ಲ. ಸೊ ಈ ಲೈನಲ್ಲಿ ಕಾಮನ್ ಯಾವುದಿಲ್ಲ? 3 ಇಲ್ಲ ಹೌದಲ್ವಾ. ಸೊ ಡಿಫ್ರೆಂಟ್ ನಂಬರ್ ಇಲ್ಲಿರೋ 2ನ ಬರ್ಕೊಳ್ರಿ, ಇಲ್ಲಿರೋ 3ನ ಬರ್ಕೊಳ್ರಿ. ನೆಕ್ಸ್ಟು ಇದೆಲ್ಲ ಮಲ್ಟಿಪ್ಲೈ ಮಾಡಬೇಕು. 2 2s are 4, 4 2s are 8, 8 2s are 16, 16 3s are ಹೌದಲ್ವಾ. 16 3s are 3 6s are 18, carry 1, 3 1s are 3 plus 1 4, 48. So LCM of 16 and 24 is 48. So least common multiple of ಅಂದರೆ first common multiple of 16 and 24 ಯಾವುದು? 48. ಓಕೆನಾ. ನೆಕ್ಸ್ಟ್ ಬಿ ಪ್ರಾಬ್ಲಮ್ 30 and 45. ಫಸ್ಟ್ ಏನು ಮಾಡೋಣ?
First write down the prime factors of 30, then prime factors of 45. ಹೌದಲ್ವಾ? ಸೊ 30 ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 5 ಈಸ್ ದ ಪ್ರೈಮ್ ನಂಬರ್. 5 6 30. ಹೌದಲ್ವಾ? ನೆಕ್ಸ್ಟ್ ಫರ್ದರ್ 6ನ ಬ್ರೇಕ್ ಮಾಡಿದರೆ 6 ಬರ್ಕೊಳ್ಳೋ ಹಾಗಿಲ್ಲ, ಓನ್ಲಿ ಪ್ರೈಮ್ ನಂಬರ್ಸ್ನ ಬರ್ಕೋಬೇಕು. ಬ್ರೇಕ್ ಮಾಡಿದರೆ 2 3 6. ಸೊ ಹೇಗೆ ಬರಿಬೋದು? 2 ಇಂಟು 3 ಇಂಟು 5. ಹೌದಲ್ವಾ? ನೆಕ್ಸ್ಟು 5 9 45. ಹೌದಲ್ವಾ? 5 ಇಂಟು 9 ಅಂದರೆ 3 ಇಂಟು 3. ಹೌದಲ್ವಾ? ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 45 ಈಸ್ 3 ಇಂಟು 3 ಇಂಟು 5. ಹೌದಲ್ವಾ? ಸೊ ಈ ಥರ ಆದರೂ ಫೈಂಡ್ ಔಟ್ ಮಾಡ್ಬೋದು. ಸೊ ಅವಾಗಲೇ ಡಿವಿಷನ್ ಮಾಡಿದೆಯಲ್ವಾ ಎ ಪ್ರಾಬ್ಲಮ್, ಆ ಥರ ಆದರೂ ಫೈಂಡ್ ಔಟ್ ಮಾಡ್ಬೋದು. ಹೇಗೆ? ಸೊ 30ನ ಬರ್ಕೊಳ್ರಿ. ಸೊ 30ನ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗ್ರಿ. ಓಕೆನಾ? 5 6 30, 2 3 6. ಹೌದಲ್ವಾ? 5 ಇಂಟು 2 ಇಂಟು 3. ಹೌದಲ್ವಾ? ಸೊ ಇಲ್ಲಿರೋ ಪ್ರೈಮ್ ನಂಬರ್ಸ್ ಇಲ್ಲಿದೆ. ಹಾಗೆ 45 ಅಂದರೆ 5 9 45. ಹೌದಲ್ವಾ? ಫರ್ದರ್ 9 ಡಿವೈಡ್ ಮಾಡಿದರೆ 3 9. ಸೊ 3 ಇಂಟು 3 ಇಂಟು 5 ಇದೆ. ಹೌದಲ್ವಾ? ಈ ಥರ ಆದರೂ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಮಲ್ಟಿಪ್ಲೈ ಮಾಡಾದರೂ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿರಿ, ಅವ್ರು ಡಿವೈಡ್ ಮಾಡಾದರೂ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿರಿ. ಎರಡು ಮೆಥಡ್ ಸೇಮ್. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಆ ಮೆಥಡನ್ನು ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ನೆಕ್ಸ್ಟು ಈಗ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಕಾಮನ್ ಇರೋ ನಂಬರನ್ನು ಬರ್ಕೊಳ್ಳೋಣ. ಸೊ ಇಲ್ಲಿ ಕಾಮನ್ ಏನಿದೆ? ಇಲ್ಲಿ 3 ಇದೆ, ದೆನ್ 5 ಇದೆ. ಸೊ 3 ಇಂಟು 5 1 ಟೈಮ್ ಬರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾಮನ್, ಈ ಲೈನಲ್ಲಿ ಕಾಮನ್ ಯಾವುದಿಲ್ಲ. ಸೊ ಎಕ್ಸ್ಟ್ರಾ ಉಳಿದಿರೋದು ಯಾವುದು? ಕಾಮನ್ ಇಲ್ಲ ಅಂದರೆ ಎಕ್ಸ್ಟ್ರಾ ಯಾವುದಿದೆ? ಸೊ 3 and 5 ಕಾಮನ್ ಇದೆ. ಸೊ ಎಕ್ಸ್ಟ್ರಾ ಯಾವುದು? 2. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಯಾವುದು? 3. ಸೊ ಮಲ್ಟಿಪ್ಲೈ ಮಾಡೋಣ. 3 5 15, 15 2 30, 35 90. ಹೌದಲ್ವಾ? 33 90. 3 5 15, 15 2 30, 33 3 0 0 3 3 9. ಸೊ 90. ಸೊ ಎಲ್ ಸಿ ಎಮ್ ಆಫ್ 30, LCM of 30 and 45 is 90. ಸೊ ಏನು? LCM 90. ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್. ಸಿ ಪ್ರಾಬ್ಲಮ್. ಸೊ LCM ಆಫ್ 26 and 42. ಹೌದಲ್ವಾ? ಫಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 26 ಬರ್ಕೊಳ್ಳೋಣ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 26. ಹೌದಲ್ವಾ? 26 ಡಿವೈಡ್ ಮಾಡ್ತಿದ್ದೀನಿ 2 ಇಂದ. 2 1 2, 2 3 6. ಹೌದಲ್ವಾ? 13 2 26. ಸೊ 13 ಈಸ್ ಅ ಪ್ರೈಮ್ ನಂಬರ್. ಓಕೆ, ಮತ್ತೆ ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. 2 ಇಂಟು 13. ಹೌದಲ್ವಾ? ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 42. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 42. ಸೊ 42ನ ಪ್ರೈಮ್ ಫ್ಯಾಕ್ಟರ್ಸ್ ಡಿವೈಡ್ ಮಾಡೋಣ. 2 2 4, 2 1 2, 3 7 21. ಸೊ 2 ಇಂಟು 3 ಇಂಟು 7. ಸೊ ಈಗ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ತೀವಿ. ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸೊ ಎಲ್ ಸಿ ಎಮ್ಮಲ್ಲಿ ಸೊ ಏನು ಮಾಡ್ತೀವಿ? ಕಾಮನ್ ಇರೋದನ್ನು, ಕಾಮನ್ ಇಲ್ಲದೆ ಇರೋದನ್ನು ತೊಗೊಳ್ತೀವಿ ಎಲ್ ಸಿ ಎಮ್ಮಲ್ಲಿ. ಹೆಚ್ ಸಿ ಎಫಲ್ಲಿ ಓನ್ಲಿ ಕಾಮನ್ ಇರೋ ನಂಬರನ್ನು ತೊಗೊಂಡು ನಾವು ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟು ಕಾಮನ್ ಏನಿದೆ? ಇಲ್ಲಿ 2 ಇದೆ. ಓಕೆನಾ? ನೆಕ್ಸ್ಟು ಕಾಮನ್ ಯಾವುದೂ ಇಲ್ಲ. ಸೊ ಇಲ್ಲಿ 3 ಇದೆ, ಇಲ್ಲಿ 7 ಇದೆ. 3 and 7 ಬರ್ಕೊಳ್ತಿದ್ದೀನಿ, ಇಲ್ಲಿ 13 ಬರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ? ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಓಕೆನಾ? ಟೂ 3 6, 6 7 42. 2 3 6, 6 7 42, 42 13 3 2 6, 3 4 12 plus. ಓಕೆನಾ? 1 2 2, 1 4 4, 6 4 5, 546. So therefore LCM of 26 and 42
ಈಸ್ 546. ಓಕೆನಾ. ನೆಕ್ಸ್ಟು ಸೊ ಡಿ ಪ್ರಾಬ್ಲಮ್ 40 and 42. 40 and 42. 40 and 42 ಹೌದಲ್ವಾ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 40 ಹೌದಲ್ವಾ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 40 ಅಂದರೆ 40ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು? 5 8s 40 ಹೌದಲ್ವಾ. ಸೊ ಬ್ರೇಕ್ ಮಾಡೋಣ 8ನ 5 ಇಂಟು 2 ಇಂಟು 2 ಇಂಟು 2 5 8s 40 ಹೌದಲ್ವಾ. ಮೆಂಟಲಿನೂ ನೀವು ಮಾಡ್ಬೋದು. ಓಕೆನಾ. ಮೈಂಡಲ್ಲೇ ಫೈಂಡ್ ಔಟ್ ಮಾಡ್ಬೋದು. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 40 ಅಂದರೆ 5 8s 40 ಬರುತ್ತೆ. 5ನ ಆಸ್ ಇಟ್ ಈಸ್ ಬರೆದಿದ್ದೀನಿ, ಪ್ರೈಮ್ ನಂಬರ್ ಆಗುತ್ತೆ. 8ನ ಬ್ರೇಕ್ ಮಾಡಿದ್ದೀನಿ, 2 ಇಂಟು 2 4 4 2s 8 ಹೌದಲ್ವಾ. ಹಾಗೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 42 ಈಗ ಬರ್ದಿದ್ವಿ ಹೌದಲ್ವಾ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 42 ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 42 ಇಲ್ಲೇ ಇದೆ ಹೌದಲ್ವಾ. 2 ಇಂಟು 3 ಇಂಟು 7 ಹೌದಲ್ವಾ. ಓಕೆನಾ. ನೆಕ್ಸ್ಟ್ ಏನು ಮಾಡೋಣ? ಸೊ ಕಾಮನ್ ಇಲ್ಲದೆ ಇರೋ ನಂಬರ್ಸನ್ನ ಬರ್ಕೊಳ್ಳೋಣ. ಸೊ ಕಾಮನ್ ಏನಿದೆ? 2 ಕಾಮನ್ ಇದೆ ಹೌದಲ್ವಾ. 2 ಇಂಟು ನೆಕ್ಸ್ಟ್ ಕಾಮನ್ ಯಾವುದಿಲ್ಲ ಇಲ್ಲಿ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 40ಯಲ್ಲಿ ಕಾಮನ್ ಬಿಟ್ಟು ರಿಮೇನಿಂಗ್ ಪ್ರಾಬ್ಲಮನ್ನು ಬರಿತಾ ಹೋಗಿ 5 ಇಂಟು 2 ಇಂಟು 2 ಹೌದಲ್ವಾ. ನೆಕ್ಸ್ಟು 3 ಇಂಟು 7 ಹೌದಲ್ವಾ. ಸೊ ಈಗ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ 5 2s 10 5 2s 10 10 2s 20 ಹೌದಲ್ವಾ. 5 2s 10 ಹೌದಾ. 10 2s 20ನ ಓಕೆನಾ. 5 2s 10 10 2s 20 20 2s 40 ಹೌದಲ್ವಾ. ಆರ್ 5 2s 10 2 2s 4 10 4s 40 ಹೀಗೂ ಮಾಡ್ಬೋದು. 5 2s 10 2 2s 4 10 4s 40 7 3s 21 7 3s 21. ಸೊ ಮಲ್ಟಿಪ್ಲೈ ಮಾಡೋಣ. 1 0s 0 1 4s 4 2 0s 0 2 4s 8 0 4 8. ಸೊ ಆನ್ಸರ್ 840. therefore LCM of 40 and 42 is 840. ಓಕೆನಾ. ಸೊ ಈ ಥರ ಲೀಸ್ಟ್ ಕಾಮನ್ ಮಲ್ಟಿಪಲ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಎಕ್ಸಸೈಸ್ನ ರಿಮೈನಿಂಗ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ.